ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಿರತ್ತೆ, ಮಕ್ಳಿಗೋಸ್ಕರ ಮಿಠಾಯಿನೋ ಚಕ್ಲಿನೋ ಕಟ್ಟಿಸ್ಕೊಂಡ್ ಬಂದಿರ್ತಾರೆ. ತಿನ್ನೋದಿಕ್ ಚೆನ್ನಾಗಿರುತ್ತೇನೋ, ಆದ್ರೆ ನೀನ್ ಹೇಳಿದ್ದು ಕೇಳಕ್ ಚೆನ್ನಾಗಿರಲ್ಲ ಸುಮನಾ. ಮತ್ತಿನ್ನೇನಿರುತ್ತೆ ಅಂತ ನೀವೇ ತೆಗೆದ್ ನೋಡಿ. ಡ್ಯಾಡ್, ನಾನ್ ತೆಗೆದು ತೋರ್ಸ್ಲಾ? ನಿನ್ ಕೈಯಲ್ಲಾಗತ್ತಾ? ಯಾಕೆ ನಗ್ತಿದ್ಯಾ? ನಿಮ್ ಮುದ್ದಾದ್ ಮಗಂಗೆ ನನ್ ಕತ್ತಿಗ್ 3 ಗಂಟು ಕಟ್ಟಿದಾರೆ ಹೊರತು ಮೂಟೆ ಕಟ್ಟಿರೋ ಗಂಟು ಬಿಚ್ಚಕ್ ಬರಲ್ಲ ಅಂತ ಮಾವ ಹೇಳ್ತಿದಾರೆ. ನೋಡಿದ್ರಾ, ನೀವೇ ಹೀಗಂದಿದ್ದಕ್ಕೆ ಅವನ್ ಹೆಂಡ್ತಿಯಾಗಿ ಬಂದಿರೋ ಇವಳು ಎಷ್ಟು ಕೇವಲವಾಗಿ ಮಾತಾಡಿದ್ಲು. ಇರೋದಿದ್ದಾಗೆ ಹೇಳ್ದಲ್ಲ ತಿರೋತ್ತಮ್ಮ. ಆದ್ರೆ ಅದ್ರಲ್ಲೇನಿದೆ ಅಂತ ಹೇಳಲಿಲ್ಲ. ವಲ್ಲಭ, ನೀನ್ ಹೋಗಿ ಓಪನ್ ಮಾಡು. ಆಡ್ಕೊಳ್ಳೋರ್ ಬಾಯಿನ ಮುಚ್ಚಿಸ್ಬಿಡು. ಓಕೆ ಮಾಮ್. ಏಯ್ ಬನ್ನಿ ಬನ್ನಿ, ಎಲ್ಲ ಸೈಡ್ಗೆ ಬನ್ನಿ ಬನ್ನಿ ಬನ್ನಿ. ಹಾ, ಬಿಲ್ಡಪ್ ಜಾಸ್ತಿ ಆಯ್ತು ಅನಿಸ್ಲಿಲ್ವಾ? ತೆಗಿತೀನಿ. ಬಾಯ್ನಾ ಕೌಂಟ್ರ್ ಕೊಡ್ಬೇಡ ಕಣೆ ನೀನು. ಕೈ ಕೂಡ ಕೊಡಲ್ಲ ಸಹಾಯ ಮಾಡೋದಿಕ್ಕೆ. ಏನ್ ಬೇಕಾಗಿಲ್ಲ. ವಲ್ಲಭ ಹೆದರ್ಕೋತಾನೆ ಅಂತ ಅನ್ಕೋಬೇಡಿ. ಧೈರ್ಯವಂತ ಅಂತಾನೂ ನಿಮಗ್ ಗೊತ್ತಾಗತ್ತೆ. ವಲ್ಲಭ, ಮಾಮ್ ಹೊಗಳ್ತಿದ್ರೆ ಖುಷಿ ಪಡ್ತಿದ್ಯಾ? ಆ ಕೆಲಸನ ಮುಗಿಸ್ಬಿಟ್ರೆ ಎಲ್ಲರೂ ಖುಷಿ ಆಗ್ತೀವಿ ನಾವು. ಅಫ್ಕೋರ್ಸ್. ಗಾಯತ್ರಿ, ನೋಡಮ್ಮ, ಅಲ್ಲಿ ನೋಡು, ನಿಮ್ ದೊಡ್ಡಪ್ಪ ಈಗ ಗಂಟ್ ಬಿಚ್ಚಕ್ ಹೊರಟಿದ್ದಾರೆ. ಸ್ವಲ್ಪ ದೊಡ್ಡೋಳಾದ್ರೆ ನನ್ ಜಡೆ ಬಿಚ್ತೀರಾ ದೊಡ್ಡಪ್ಪ ಅಂತ ಕೇಳ್ತಾಳೆ ಪುಟ್ಟಿ. ನೀನ್ ಸುಮ್ನಿರಕ್ಕ, ಭಾವಂಗ್ ಡಿಸ್ಟರ್ಬ್ ಮಾಡ್ಬೇಡಿ. ಜಾಗ ಬಿಡಿ. ತೆಗೆದ್ಬಿಟ್ಟ, ಚಪ್ಪಾಳೆ ಹೊಡಿರಿ. ಹೇ ಹಾಸ್, ನಿನ್ ವಿಜಿಲ್ ಹೊಡಿಯ. ಯಜಮಾನ್ರು ಯಾಕೆ ಸುಮ್ಮನಿದಾರೋ? ವಲ್ಲಭ ಈ ಕೆಲಸ ಮಾಡದ್ನಲ್ಲ ಅನ್ನೋ ಶಾಕಲ್ಲಿದ್ದಾರೆ ಅನ್ಸುತ್ತೆ. ಹುಚ್ಚರು ನೀವಿಬ್ರು. ನಾನು ಅವನಿಗೆ ಗಂಟು ಬಿಚ್ಚು ಅಂತ ಹೇಳಿಲ್ಲ. ಓಪನ್ ಮಾಡೋದಕ್ಕೆ ನಿನ್ನ ಕೈಯಲ್ಲಿ ಆಗುತ್ತಾ ಅಂತ ಕೇಳಿದೆ. ಆಗುತ್ತೆ ಅಂತ ಮಾಮ್ ಹೇಳಿದ್ದೆ ತಡ. ವಲ್ಲಭ ಓಪನ್ ಮಾಡ್ನಲ್ಲ ಡ್ಯಾಡ್. ಓಪನ್ ಮಾಡಬೇಕಾಗಿರೋದು ಗಂಟಲ್ಲ ಕಂದ. ಮತ್ತೆ ಯಾವ್ದನ್ನ? ಗಂಟಲ್ಲಿ ಕಟ್ಕೊಂಡು ಬಂದಿರೋ ಆ ಪೆಟ್ಕೆನ. ಲಾಕ್ ಹಾಕಿದ್ಯಾ ಮಾವ? ಈ ಪೆಟ್ಕೆಗೆ ಹ್ಯಾಂಡಲೇ ಇಲ್ಲ ಅನ್ಸುತ್ತೆ ಅಲ್ವಾ ಮಾವ? ಇಲ್ಲ. ಬೀಗ ಹಿಡಿ ಏನೂ ಇಲ್ಲ ಅಂದ್ಮೇಲೆ ಈ ಪೆಟ್ಟಿಗೆನ ಆರಾಮಾಗಿ ತೆಗೆದು ನೋಡ್ಬೋದಲ್ವಾ ಮಾವ? ಕಷ್ಟನೇ ಅಲ್ಮ. ಹಾಗಂತ ಆಗಲ್ಲ ಅಂತೇನು ಹೇಳ್ತಿಲ್ಲ. ಡ್ಯಾಡ್, ಎಲ್ಲಿಂದ ತಗೊಂಬಂದ್ರಿ? ಲಕ್ಷ್ಮೀಪುರದ ನಾಗಲಕ್ಷ್ಮಿ ದೇವಸ್ಥಾನದಿಂದ ತಂದೆ. ಯಾರು ಕೊಟ್ಟಿದ್ದು ಮಾವ? ಗುರುಸ್ವಾಮಿಗಳು. ಯಾಕೆ ಕೊಟ್ರು? ಏನಿದೆ ಅಂತ ಕೊಟ್ರು? ಈ ಪೆಟ್ಕೆನ ಇದಕ್ಕೆ ಮೊದಲು ನೀವ್ಯಾರೂ ನೋಡಿರೋಕ್ಕೆ ಸಾಧ್ಯ ಇಲ್ಲ.
ಇದನ್ನ ಗಾಯತ್ರಿ ಉಪಯೋಗಿಸ್ತಿದ್ಲು ಅಂತ ಅವರೇ ನನಗೆ ಹೇಳಿದ್ರು. ಅಮ್ಮ ಬೆಳ್ಸಿರೋದಾ? ಹೌದು. ನನಗೂ ಕೂಡ ಹೇಳಿಲ್ಲ ಅಂತಂದ್ರೆ ಇದರಲ್ಲಿ ಏನೋ ರಹಸ್ಯ ಇದೆ ಅನ್ಕೋತೀನಿ. ದೊಡ್ಡತ್ತೆ ಏನೇ ಮಾಡಿದ್ರು ಮುಂಜಾಗ್ರತೆಯಿಂದನೇ ಮಾಡಿರ್ತಾರೆ. ಈ ಪೆಟ್ಟಿಗೆಯಲ್ಲಿ ಬೆಲೆ ಬಾಳೋಂಥದ್ದು ಏನಾದ್ರೂ ಇದ್ದೇ ಇರುತ್ತೆ. ವಲ್ಲಭ ಬಾವ, ಇಷ್ಟ್ ಚಿಕ್ಕ ಪೆಟ್ಕೆನ ಓಪನ್ ಮಾಡಕ್ಕಾಗಲ್ವಾ? ತೆಗೆದು ನೋಡ್ಬೋದು. ತೆಗಿರಿ ಮತ್ತೆ. ಸುಮ್ನಿರು ಸುಮ್ನಾ, ಇಲ್ಲಾಂದ್ರೆ ಉಸಿರುಗಟ್ಬೇಕಾಗತ್ತೆ. ವಲ್ಲಭ, ಡೂ ಇಟ್. ಎಸ್ ಮಾಮ್. ಅದಕ್ಕೆ ಹಬ್ಬಣನೂ ಅಲ್ಲ, ಬಂಡೆನೂ ಅಲ್ಲ. ಕೈಲಾಗುತ್ತೆ ಅಂದ್ರೆ ಓಪನ್ ಮಾಡಿ. ಸುಮ್ಮನೆ ಆಗಿ ಬಿಲ್ಡಪ್ ತಗೋತೀರಾ? ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಆತರ ಪೋಸ್ ಕೊಡ್ಬೇಕಮ್ಮ. ವಲ್ಲಭ, ತೆಗಿ ವಲ್ಲಭ. ರೆಡಿ, 1 2 3. ಓಪನ್ ಆಗ್ತಿಲ್ವಾ? ಜೋರಾಗಿ ಎಳೀರಿ. ಏನ್ ಎಳಿಯೋದು ಅವ್ರ ತಲೆಕಾಯಿ ಬಜ್ಜಿ. ಧಮ್ಮಕ್ಕ ಹೇಳ್ದಾಗೆ ಉಸಿರು ಬಿಗಿ ಹಿಡಿದು ಅದನ್ನ ತೆಗಿಯಕ್ ನೋಡ್ತಿದ್ದಾರೆ. ಇವಾಗ ನೋಡು, ನೀವು ನೋಡಿ ಮವ. ಜೈ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ. ಅಯ್ಯೋ ವಲ್ಲಭವ, ಗಾಯತ್ರಿ ನೋಡಮ್ಮ, ನೋಡು ದೊಡ್ಡಪ್ಪ ಹೇಗ್ ತೆಗಿತಿದ್ದಾರೆ ಅಂತ. ವಲ್ಲಭ ಸರ್ಕಸ್ ಮಾಡ್ತಿದ್ದಾನೆ ನೋಡು. ಅವನೇನಾದ್ರೂ ಸರ್ಕಸ್ ಮಾಡ್ತಿದ್ದಾನಾ? ಗಾಯತ್ರಿಗೆ ಅದೇ ಅರ್ಥದಲ್ಲಿ ಹೇಳ್ತಿದ್ಯಾ? ತಮಾಷೆಗತ್ತೆ. ನನ್ ಮಗ ಕಷ್ಟ ಪಡ್ತಾ ಇದ್ರೆ ನಿನ್ಗೆ ತಮಾಷೆ ಅನ್ಸ್ತಿದ್ಯಾ? ಯಾರು ಟ್ರೈ ಮಾಡಕ್ ಹೇಳಿದ್ದು ಅತ್ತೆ? ಡ್ಯಾಡ್ ಮೊದಲೇ ಹೇಳಿದ್ರು ಕಷ್ಟ ಅಂತ. ಸುಮ್ಮನೆ ಅವ್ನು ಶ್ರಮ ಪಡ್ತಿದ್ದಾನೆ. ಅಯ್ಯೋ, ತೆಗಿ ವಲ್ಲಭ. ಸುಮನಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ಪಾಪ ಅವನ ಪರಿಸ್ಥಿತಿ ನೋಡಿ. ಯಜಮಾನ್ರೆ, ಭಾವನ್ ಸ್ವಲ್ಪ ಹೇಳಿ. ಹೀಗೆ ಮಾಡಿದ್ರೆ ಏಟ್ ಮಾಡ್ಕೋತಾರಷ್ಟೇ. ವಲ್ಲಭ, ಇನ್ ಸಾಕು, ಬಿಟ್ಬಿಡು. ನನಗೆ ಅರ್ಥ ಆಯ್ತು. ಏನಮ್ಮ? ಇವತ್ತಿನ ದಿನ ನನ್ ತಾಳಿ ಕಿತ್ತು ಹೋಗುತ್ತೆ. ಯಾಕಕ್ಕ? ನಿಮ್ ಭಾವ ಬದುಕಲ್ಲ. ಪೆಟ್ಗೇನ್ ಓಪನ್ ಮಾಡಕ್ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಅಂತ ಪೇಪರಲ್ಲಿ ಬರುತ್ತೆ. ದೊಡ್ಡ ಸೈಜ್ ಪೆಟ್ಟಿಗೆ ತರಿಸಿ ಅವ್ರ ಶವನ ಅದ್ರಲ್ಲೇ ಇಡ್ತಾರೆ. ಏಯ್, ಬಾಯ್ ಮುಚ್ಚು. ಏನ್ ಹಾಗಂತಿದ್ಯಾ? ಇಲ್ಲಾಂದ್ರೆ ಮತ್ತೇನತ್ತೆ? ಯಾರು ಹೇಳಿದ್ದು ಕೇಳಲ್ಲ ನನ್ ಗಂಡ. ನೀವೇ ನೋಡ್ತಿದ್ದೀರಲ್ಲ. ಮಾಮ್, ನೀವೇ ಹೇಳಬೇಕು. ಯಾರ ಮಾತು ಕೇಳಲ್ಲ ವಲ್ಲಭ. ಏ ವಲ್ಲಭ, ಬಿಟ್ಬಿಡೋ. ಏನ್ ನಿನಗೆ ಹೇಳ್ತಿರೋದು? ಅದನ್ ಬಿಟ್ಟು ಹಾಕು. ಇನ್ನು ನೀನ್ ಹೀಗೆ ಪ್ರಯತ್ನ ಮಾಡ್ತಾ ಇದ್ರೆ ಹಾಸಿನಿ ಹೇಳ್ದಾಗೆ ನೀನ್ ಎದೆ ಹೊಡೆದೋಗುತ್ತೆ ಕಣೋ. ಬಿಟ್ಬಿಡೋ. ಅಯ್ಯ, ಬೇಡ ಬಿಡಿ.
ಇವತ್ತು ಮಂಗಳವಾರ ಅಲ್ವಾ, ಇದ್ರ ಕತೆ ನಾಳೆ ನೋಡ್ಕೋತೀನಿ. ನಾಳೆ ಬುಧವಾರ, ಅದು ಪರವಾಗಿಲ್ವಾ? ನೀನಿರಮ್ಮ, ಮೂರ್ಖ ಇವನು. ಹುಚ್ಚಂತರ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅಮ್ಮ ನಾಯಿನಿ, ಈ ಪೆಟ್ಟಿಗೆ ತಗೊಂಡು ಹೋಗಿ ಹುಷಾರಾಗಿ ಯಾವ್ದಾದ್ರು ಒಂದು ಜಾಗದಲ್ಲಿ ಎತ್ತಿಡಮ್ಮ. ಸರಿ ಮಾವ. ಓಪನ್ ಮಾಡಕ್ಕೆ ಅಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಒಳಗೆ ಏನಿರ್ಬಹುದು? ಭಾರ ಕೂಡ ಇಲ್ಲ ಮಾಮ್. ನಮ್ಮ ಅಮ್ಮನಿಗೆ ಗೊತ್ತಾಗ್ಬೇಕು ಏನಿದೆಯೋ ಅದರಲ್ಲಿ. ಇಲ್ಲ ಅಂದ್ರೆ ಗುರುಗಳನ್ನ ಕೇಳ್ಬೇಕಾಗತ್ತೆ. ಡಮ್ಮೋ ಡಮ್ಮ. ಇದಕ್ಕೆ ಎಡೆನೂ ಇಲ್ಲ, ಬೀಗನೂ ಹಾಕಿಲ್ಲ. ಗಾಯತ್ರಿ ಅಮ್ಮವರು ಇದನ್ನ ಹೇಗೆ ಉಪಯೋಗಿಸ್ತಾ ಇದ್ರು ಅರ್ಥನೇ ಆಗ್ತಿಲ್ವಲ್ಲ. ಇಷ್ಟು ವರ್ಷ ಆದ್ಮೇಲೂ ಚೆನ್ನಾಗೇ ಇದೆ ಅಂದ್ರೆ ಇದ್ರಲ್ಲಿ ಏನೋ ವಿಶೇಷ ಇದೆ ಅನ್ಸುತ್ತೆ. ಅಬ್ಬಾ, 10 ನಿಮಿಷ ನಿಂತ್ಕೊಂಡ್ರೆ ಸಾಕು, ಕಾಲೆಲ್ಲ ಸೆಳೆಯುತ್ತೆ. ತಿಂದ ಅರ್ಧ ಗಂಟೆ ಆಗಿಲ್ಲ, ಅಷ್ಟು ಬೇಗ ಹಸುವಾಗುತ್ತೆ. ಹಸುವು ಅಂತ ತಿಂದ್ರೆ ಯಾರು ಏನ್ ಅನ್ಕೋತಾರೆ ಅಂತ ಹಸುವನ್ನ ತಡ್ದು ಹಿಡ್ಕೋಬೇಕಾಗತ್ತೆ. ಬೆಳಗ್ಗೆನೆ ನಿದ್ದೆ ಬರ್ತಿದೆ. ಮೊದ್ಲೇ ನಾನ್ ತಾಯಿ ಬೇರೆ ಆಗ್ತಿದ್ದೀನಲ್ವಾ, ನಾನ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಮಧ್ಯಾಹ್ನದ ಊಟ ಹೊಟ್ಟೆ ತುಂಬಾ ಮಾಡ್ಬೋದು. ಒಂದು ಪೆಟ್ಟಿಗೆ ಇತ್ತಲ್ಲ, ನೀವೇನಾದ್ರೂ ನೋಡಿದ್ರಾ? ಯಾವ ಪೆಟ್ಟಿಗೆ ಅದ್ಗೆ? ನಾನು ಈಗ ಬಂದೆ, ಇಲ್ಲೇ ಇಟ್ಟಿದ್ರಾ? ಹೌದು ವಿಕ್ರಾಂತ್ ಅವರೇ, ಲಕ್ಷ್ಮೀಪುರದಲ್ಲಿ ನಾಗಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನದ ಹತ್ರ ಗುರುಸ್ವಾಮಿಗಳು ಕೊಟ್ಟಿದ್ದ ಪೆಟ್ಟಿಗೆ ಅದು. ಗಾಯತ್ರಿ ಅಮ್ಮವ್ರು ಉಪಯೋಗಿಸ್ತಾ ಇದ್ರಂತೆ. ಐ ಸಿ. ಇಲ್ಲಿರೋ ಪೆಟ್ಟಿಗೆ ಮಾಯ ಆಗಿದೆ ಅಂದ್ರೆ ಅವಳ ಹತ್ರ ಇರುತ್ತೆ. ಯಾರ ಹತ್ರ ಇರುತ್ತೆ? ತೋರಿಸ್ತೀನಿ ಬನ್ನಿ. ಇದೇ ಆ ಪೆಟ್ಟಿಗೆ. ನಾನು ಹೇಳಿಲ್ವಾ? ಏಯ್ ಸುಮನಾ, ಸುಮನಾ ನಿನ್ನೆ ಎದ್ದೇಳು. ಈಗೇನಾಯ್ತು ಅಂತ ನಾನು ಎಬ್ಸಿದ್ರಿ? ನೀನ್ ಆಸೆ ಪಡೋದಕ್ಕೂ ಮಿತಿನ ಇಲ್ಲ ಅನ್ಸತ್ತಲ್ವಾ? ನಾನು ಇವಾಗ ಯಾವ್ದ್ರ ಮೇಲೆ ಆಸೆ ಪಟ್ಟೆ? ಅಯ್ಯೋ, ಈ ಪೆಟ್ಟಿಗೆ ಇಲ್ಲಿಗೆ ಹೇಗ್ ಬಂತು? ಈ ಪೆಟ್ಟಿಗೆ ತಾನಾಗ್ ತಾನೇ ಇಲ್ಲಿ ಹೇಗ್ ಬರಕ್ ಸಾಧ್ಯ? ಅದನ್ನೇ ನಾನು ಕೇಳ್ತಿರೋದಕ್ಕ. ಇದನ್ ತಗೊಂಡ್ ಬಂದು ನನ್ ಹೊಟ್ಟೆ ಹತ್ರ ಯಾಕಿಟ್ರಿ? ಓಹೋ,
ನಾನ್ ನಿದ್ದೆಯಲ್ಲಿ ಪಕ್ಕಕ್ ಹೊರಳಿದಾಗ ಹೊಟ್ಟೆ ಇದಕ್ ತಾಕಿ ನನ್ಗೆ ಅಬಾರ್ಷನ್ ಆಗ್ಲಿ ಅಂತನಾ? ತೆಗೆದು ಬಿಟ್ಟ ಅಂದ್ರೆ ವಿಕ್ರಾಂತವ್ರೆ ಯಾಕಿಷ್ಟು ಕೋಪ? ಅದಕ್ಕೆ ಯಾರಾದ್ರೂ ಹೀಗೆ ಹೇಳ್ತಾರ? ಅವಳೇ ಇದನ್ನ ಎತ್ಕೊಂಡ್ಬಂದು ಹೀಗೆ ಮಾತಾಡಿದ್ರೆ ಕೋಪ ಬರಲ್ವಾ? ಆಹಾ, ಎಷ್ಟ್ ಚೆನ್ನಾಗ್ ಕತೆ ಹೇಳ್ತೀಯ ಅಕ್ಕ. ಇವ್ರ ಹತ್ರ ನೀನು ಈ ಪೆಟ್ಕೆನ ಅದೆಲ್ಲೋ ಇಟ್ಟಿದೀನಿ ಅಂತ ಸುಳ್ಳು ಹೇಳಿದ್ಯಾ? ಆಮೇಲೆ ನನ್ ಗಂಡ ನನ್ನ ಬೈತಿರ್ಬೇಕಾದ್ರೆ ಅವ್ರನ್ನ ತಡೆದು ಸುಮ್ನಿರಿ ಸಾಕು ಅಂತ ಒಳ್ಳೆಯವಳ ತರ ಆಡ್ತಿದ್ಯಾ? ತಂಗಿ ಅನ್ನೋ ಸಲ್ಗೆಯಿಂದ ಪೆಟ್ಕೆ ಇಲ್ಲಿ ಹೇಗ್ ಬಂತು ಅಂತ ಕೇಳ್ದೆ ಅಷ್ಟೇ. ತಂಗಿ ಗಿಂಗಿ ಅಂತ ಈಗ ಪ್ರೀತಿಯಿಂದ ಮಾತಾಡ್ಸ್ತ್ಯಾ? ನಾನೇನಾದ್ರೂ ಹೇಳಕ್ ಹೋದ್ರೆ ನೀನೇ ನಂಗೆ ಹೊಡಿತ್ಯಾ? ನೀನ್ ಯಾಕೆ ಹೇಗ್ ಮಾಡ್ತಿದ್ಯೋ ಅರ್ಥ ಆಗ್ತಿಲ್ಲ. ಏಯ್ ಬಾಯ್ ಮುಚ್ಚೆ, ಇದನ್ನ ಯಾಕೆ ಇಲ್ಲಿಗೆ ತಗೊಂಬಂದೆ ಅದನ್ನ ಹೇಳು ಮೊದ್ಲು ನೀನು. ನೋಡಿ ಚಿಕ್ಕಜ್ಮನ್ರೆ, ನೀವೊಂದ್ ವಿಷಯ ತಿಳ್ಕೊಳ್ಳಿ. ದೊಡ್ಡ ಆನೆ ಬಂದ್ರು ಕೂಡ ಇದನ್ನ ಓಪನ್ ಮಾಡಕ್ ಆಗಲ್ಲ. ನಿಮ್ಗಿಂತ ಮುಂಚೆ ಹೊಟ್ಟಿದ್ ವಲ್ಲಭ ಭಾವಂಗೂ ತೆಗಿಯಕ್ ಆಗ್ಲಿಲ್ಲ. ಅದನ್ನ ಅಕ್ಕ ಹೇಳಿಲ್ವಾ? ಓಹೋ, ಆ ವಿಷಯ ಎಲ್ಲ ಯಾಕೆ ಹೇಳ್ತಾಳೆ? ಇಬ್ರು ನನ್ನ ನಿದ್ದೆ ಹಾಳು ಮಾಡಿದ್ರಿ. ಅದಕ್ಕೆ ಈ ಪೆಟ್ಟಿಗೆನ ಹುಷಾರಾಗಿ ತಿಟ್ಕೊಳ್ಳಿ. ಪೆಟ್ಕೆ ಇಲ್ಲಿಗೆ ಹೇಗ್ ಬಂತು? ಪಾಮು, ಕಾಫಿ. ಥ್ಯಾಂಕ್ಸ್ ಡೆಮೋ. ಹೌದು, ನಾನು ಲೈಟ್ ಹೌಸೇ ಕೇಳಿದ್ದೆ. ನೀನ್ ಯಾಕೆ ತಂದ್ಕೊಟ್ಟೆ? ಕಣ್ರೆಪ್ಪಿ ಸರಿ ಮಾಡಿಸ್ಕೊಳಕ್ ಹೋಗಿದಾರಂತೆ. ಇನ್ನೊಂದ್ 7 ವರ್ಷ ಆದ್ರೆ ಷಷ್ಠಿ ಪೂರ್ತಿನೇ ಬರುತ್ತೆ. ಶೋಕಿ ಮೇಲೆ ವ್ಯಾಮೋಹ ಕಡಿಮೆ ಆಗಿಲ್ಲ. ಡಮ್ಮೋ ಡಮ್ಮ, ಅತಿಥಿಗಳು ಬಂದ್ರು. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಕ್ಷೇಮನಾ? ಆ ದೇವ್ರ ದಯೆಯಿಂದ ಇಬ್ರು ಆರಾಮಾಗಿದ್ದೀವಪ್ಪ. ನಿಮ್ ಮೊಮ್ಮಗಳನ್ನ ನೋಡಕ್ ಬಂದ್ರಾ? ಹೌದಮ್ಮ. ಗಾಯತ್ರಿ, ಬಾ 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 ಬಾ. ಏನಿಲ್ಲಮ್ಮ, ಮಗು ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾನೆ. ಚಿಕ್ಕ ಮಕ್ಳು ನೋಡೋಕೆ ದಿನಕ್ಕೂ ಬದಲಾಗ್ತಾರೆ ಅಂತ ಹೇಳ್ತಾರಲ್ಲ ದೊಡ್ಡವರು. ಮಾಮ್, ಇವನಿಗೆ ಮಾತು ಬಂದ್ರು ಬರ್ದಿರೋ ಥರ ಯಾಕೆ ನಾಟಕ ಮಾಡ್ತಾ ಇದ್ದಾನೆ? ನಿನಗ್ ಮೊದ್ಲೇ ಹೇಳಿದ್ದೀನಿ ಏನಂತ? ಬಾಯ್ ಮುಚ್ಕೊಂಡಿರು ಅಂತ. ಶಾಸ್ತ್ರಿಗಳೇ, ಜೀವ ಚೆನ್ನಾಗಿದ್ದೀರಾ? ನಿಮಗೆ ಹಾವು ಕಚ್ಚಿತು ಅಂತ ಗೊತ್ತಾಯ್ತು ವಿಶಾಲ್ ಅವರೇ. ಈಗ ನೀವು ಆರೋಗ್ಯವಾಗಿದ್ದೀರಲ್ವಾ? ದೇವ್ರನ್ನ ನಮ್ದವ್ರು ಯಾವತ್ತೂ ಸೋಲೋದಿಲ್ಲ, ದೇವ್ರ ಕೈ ಬಿಡೋದಿಲ್ಲ ಅಂತ ನೈನಿ ನಿರೂಪಿಸ್ಬಿಟ್ಲು ಶಾಸ್ತ್ರಿಗಳೇ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಮ್ಮನವ್ರಿಗೆ ದಯೆ ತೋರ್ಸೋದ್ ಹಾಗಿರ್ಲಿ. ನಮ್ಮ ಅಕ್ಕ ಏನಾದ್ರೂ ಹರಕೆ ಹೊತ್ತಿಲ್ಲ ಅಂದಿದ್ರೆ ಇವತ್ತು 3ನೇ ದಿನ ಆಗಿರೋದು ಇವ್ರು ಹೋಗಿ. ಸುಮನಾ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಕೆಲವ್ರ ಬುದ್ಧಿನೇ ಅಷ್ಟು ಅಕ್ಕ. ಎಷ್ಟ್ ಸಲ ಹೇಳಿದ್ರು ಕೇಳಲ್ಲ. ನಿನ್ ಗಂಡ ಕೇಳಿದ್ರಾ? ಆ ಶಂಕದ್ ತಂಟೆಗೆ ಯಾರು ಹೋಗ್ಬಿಡಿ ಅಂತ ಅತ್ತೆ ಹೇಳಿದ್ರೋ ಇಲ್ವೋ? ಅದ್ರ ಅನುಭವ ಆಗಿದ್ಯಲ್ಲ ನಮ್ಗೆ. ನಿಮ್ ಮೊಮ್ಮಗ್ಳಿಗ್ ಜಾತಕ ನೋಡ್ಬೇಕು ಅಂತ ಅಂಗೈ ಮೇಲೆ ಶಂಕನ್ ಇಡ್ಬೇಕಾದ್ರೆ ಓಡ್ಕೊಂಡ್ ಬಂದು ಬಾಬಾ ಶಂಕನ್ ಕಿತ್ಕೊಂಡ್ರು. ಅದಕ್ಕೆ ನಮ್ ಬಾವಂಗ ಹಾವು ಕಚ್ತು. ನಾಗರಾಜ ಕಚ್ಚಿದ್ದು ಅಂತ ನೈನಮ್ಮ ಮಾತ್ರ ಅಲ್ಲ, ನಾವೆಲ್ಲರೂ ತಪ್ಪು ತಿಳ್ಕೊಂಡಿದ್ವಿ. ಕಚ್ಚಿ ದೊಡ್ಡ ಬಟ್ಟಮ್ಮ ಅಂತ ಹೇಳಿದ್ರಲ್ಲ. ಶಾಸ್ತ್ರಿಗಳೇ, ಜೀವ ಯಾಕೆ ಭಯ ಪಡ್ತಿದ್ದಾನೆ? ಅವನು ಹೇಳಕ್ ಹೊಟ್ಟಿರೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗುತ್ತೆ ವಿಶಾಲ್ ಅವರೇ. ದೊಡ್ಡ ಬೊಟ್ಟಮ್ಮನ ಶಂಕನ ನಿಮ್ಮಮ್ಮ ತಿಲೋತಮ್ಮ ಅವರು ಮನೆಗೆ ತಗೊಂಡು ಬರ್ದಿದ್ದಿದ್ರೆ
ನಿಮ್ಗೆ ಹಾವು ಕಚ್ತಾ ಇರ್ಲಿಲ್ಲ ಅಂತ ಹೇಳಕ್ ಪ್ರಯತ್ನ ಪಡ್ತಿದ್ದಾನೆ. ಸಿಕ್ಕಾಕೊಂಡ್ವಿ ಅನ್ಸುತ್ತೆ ಮಾಮ್. ಮತ್ತೆ ಶಂಕ ಸಿಕ್ತು ಅಂತಂದರಲ್ಲ ಅತ್ತೆ, ಸಿಕ್ತು ಅಂತಾನೆ ಹೇಳದ್ನ? ಅಂದ್ರೆ ಸಿಕ್ತಾಗೇನೆ. ಕಳ್ತನ ಮಾಡಿದೀರಾ ಅಂದ ತಕ್ಷಣ ನೀವೇ ಕಳ್ರು ಅಂತ ಒಪ್ಕೋತಿದ್ದೀರಾ? ಏಯ್, ಇಲ್ಲ ಅಂದ್ರೆ ಇನ್ನೇನತ್ತೆ, ಕ್ಲಾರಿಟಿ ಬೇಕು ನಮ್ಗೆ. ದೊಡ್ಡ ಬುಟ್ಟಮ್ಮನ ಹೂತಾಕಿದ್ದು ಜೀವ, ಅಂತ್ಯಕ್ರಿಯೆ ಮಾಡಿದ್ದು ಶಾಸ್ತ್ರಿಗಳು. ಆಗ ಶಂಕ ಇತ್ತಲ್ವಾ?